ಹೇಳಿದೆ. ನಾನೆಲ್ಲ ಕೈ ಮುಗಿದು ಎಲ್ಲ ಯರಗೋಡಿನ ಮಹಾಜನತೆಗಳಲ್ಲಿ ಕೇಳೋದಿಷ್ಟೇ, ಹೊರಗಿನವ್ರು ಬಂದು ವಿಷ ಹಾಕಿದ್ದಾರೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅದು ಅವತ್ತಿಂದ ಏನು ಮಾಡ್ಕೊಂಡಿದ್ದೀರ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ, ನಿನ್ನೆವರೆಗೂ ಎಲ್ಲ ಪಕ್ಷದ ಮುಖಂಡರುಗಳು, ಎಲ್ಲ ಹೋರಾಟಗಾರರು, ಎಲ್ಲ ಬಜರಂಗ ದಳ, RSS ಇಂದ ಹಿಡಿದು ಯಾರ್ಯಾರು ಹೋರಾಟ ಮಾಡ್ತಾ ಇದ್ರಿ, ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಿಡಿದು ಅಲ್ಲಿನ ಜನತೆಗೆ ಶಾಂತಿ ಬೇಕಾಗಿದೆ. ಅವ್ರಿಗೆ ಮತ್ತೇನು ಬೇಕಾಗಿಲ್ಲ. ಸುಮ್ಮನೆ ಏನೋ ಇಲ್ದಿರೋ ಊರಿಗೆ ಬೆಂಕಿ ಹಚ್ಬಿಟ್ಟು ಈಗ ಅಲ್ಲಿ ಆರಿಸೋದಕ್ಕೆ ಯಾರೂ ಬರೋದಿಲ್ಲ. ನಾನು 7ನೇ ತಾರೀಕು ಬಂದ್ ಮಾಡೋರ್ನು ಕೇಳ್ಕೊಳ್ಳೋದಿಷ್ಟೇ, 9ನೇ ತಾರೀಕು ಬಂದ್ ಮಾಡೋರ್ನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಮ್ಮೂರನ್ನ ಬಂದ್ ಮಾಡಬೇಡಿ, ಶಾಂತಿ ಇರಲಿ. ನೀವೇನೋ ಮಾಡ್ತೀರಾ, ಅನುಭವಿಸೋರು ನಾವು, ವ್ಯಾಪಾರಗಳಿಗೆ ತೊಂದರೆ ಆಗುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಕೆರಗೋಡಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ವಿಶ್ವದ ಅಗ್ರಗಣ್ಯ ದೇಶ ಅಮೆರಿಕದ ಮಾಜಿ ಅಧ್ಯಕ್ಷರಾದಂಥ ಬರಾಕ್ ಒಬಾಮಾ ಅವರು ಬರೋ ಕಾರ್ಯಕ್ರಮ ಇದೆ, ದಲೈ ಲಾಮಾ ಬರೋ ಕಾರ್ಯಕ್ರಮ ಇದೆ. ಅಲ್ಲಿ ವಿಶ್ವವನ್ನೇ ತಿರುಗಿ ನೋಡುವಂಥ ಕಾರ್ಯಕ್ರಮವನ್ನ ಅಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ. ಇದು ಮುಂದಕ್ಕೆ ಅಭಿವೃದ್ಧಿಗೆ ಮಾರ್ಗ ಆಗಬಾರ್ದು. ಈಗ ಅದೆಲ್ಲ ಬಂದ್ರೆ ಚಿತ್ರಣವೇ ಚೇಂಜ್ ಆಗುತ್ತೆ. ಭೂಮಿ ಬೆಲೆ ಕೆರಗೋಡಿನಲ್ಲಿ ಚಿನ್ನಕ್ಕೆ ಬೆಲೆ ಬರುತ್ತೆ. ಅದು ನಮ್ಮ ಕೆರಗೋಡಿನವ್ರಿಗೆ ಆಗೋಂಥದ್ದು. ಇದ್ಯಾವುದೋ ಬೇಡದೇ ಇರೋ ವಿಚಾರಗಳಿಗೆ ತಲೆ ಹಾಕೊಂಡು ನಮ್ಮೂರು ಅಭಿವೃದ್ಧಿ ಆಗೋದು ಬೇಡ. ಅದರಿಂದ ನಾನು ಇಬ್ಬರ ಹತ್ರನೂ ಕೇಳ್ಕೊಳ್ತೀನಿ, 7ನೇ ತಾರೀಕು ಮಾಡಬೇಡಿ, 9ನೇ ತಾರೀಕು ಮಾಡಬೇಡಿ, ಶಾಂತಿ ಇರಲಿ. ನಮ್ಮ ಜನ ಶಾಂತಿಯಿಂದ ಹೋಗ್ಬೇಕು. ನಾನೇ ಈಗ ಜಿಲ್ಲಾಡಳಿತಕ್ಕೂ ಹೇಳಿದ್ದೀನಿ, ನಮ್ಮ ಸಚಿವರಿಗೂ ಹೇಳಿದ್ದೀನಿ, ಒಂದು ಶಾಂತಿ ಸಭೆ ಕರೀರಿ ಅಂತ. ಸ್ವಲ್ಪ ದಿನ ಅಲ್ಲಿ ಶಾಂತಿ ಆಗಲಿ ಅಂತೇಳಿ ನಾವೀಗ ಹೋಗೋದು, ಇನ್ನೇನೋ ಅಲ್ಲಿ ಪುಂಡ್ರು ಪೋಖ್ರುಗಳು ಏನು ಮಾಡ್ತಾರೆ, ಏನೇನೋ ಮಾತಾಡೋದು, ನಮ್ಮ ಜೊತೆಲಿ ಇರೋರು ಏನೋ ಮಾತಾಡೋದು, ನಮ್ಮಿಂದ ಉದ್ರೇಕಕ್ಕಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇನ್ನೀವರೆಗೂ ಅಲ್ಲಿ ಹೋಗಿಲ್ಲ. ಸುಮ್ಮನೆ ಅಲ್ಲಿ ಹೋದಾಗ ಈ ಗಲಾಟೆ ಮಾಡಬೇಕು ಅಂತಲೇ ಒಂದಷ್ಟು ಜನ ಪುಂಡ್ರುಗಳು ಇರ್ತಾರೆ, ಅವ್ರು ಏನೋ ಮಾತಾಡೋದು, ಅದಕ್ಕೆ ನಮ್ಮವ್ರು ಇನ್ನೊಂದು ರಿಯಾಕ್ಟ್ ಮಾಡೋದು. ಅದರಿಂದ ಅಲ್ಲಿ ಅಮಾಯಕ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ನಾನು ಇಲ್ಲಿವರೆಗೂ ಹೋಗಿಲ್ಲ. ನಾನು ಒಂದು ಶಾಂತಿ ಸಭೆ ಮಾಡಿ, ರಾಮನೂ ನಮ್ಮವನೇ, ಹನುಮವನು ನಮ್ಮವನೇ, ಸಂವಿಧಾನನೂ ಇದೆ ಕೆಲವೊಂದು. ಈಗ ನಾವು ಸಂವಿಧಾನ ಬಿಟ್ಟು ಏನೇನೋ ಮಾಡೋದಕ್ಕಾಗಲ್ಲ. ಮತ್ತೆ ನಮ್ಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ನಮ್ಮ ತಲೆಗೆ ಕಟ್ಟಕ್ಕೆ ಹೋದ್ರೆ ಜನನೂ ನಂಬಲ್ಲ. ಅದರಿಂದ ಹನುಮಾನ ಪೂಜೆವರೆಗೂ ನಾವು ಪೂಜಿಸ್ತೀವಿ, ರಾಮನ್ ಪೂಜಿಸೋದು ನಾವು ಪೂಜಿಸ್ತೀವಿ. ಅದರಿಂದ ಅಲ್ಲಿ ಶಾಂತಿ ಆಗಬೇಕು. ಅವ್ರನ್ನೂ ಕರಿತೀನಿ, ಅವ್ರಿಗೇನಾಗಬೇಕು ಅದನ್ನು ಕಾನೂನಾತ್ಮಕವಾಗಿ ಮಾಡಿಕೊಡುವಂತ ಕೆಲಸ ನಾನೇ ಮಾಡ್ತೀನಿ ಅಂತ ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.